ನಾನು ಪ್ರಶ್ನೆ ಸಂಖ್ಯೆ 649 ಮಾನ್ಯ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಿಗೆ ಕೇಳಬಯಸ್ತೇನೆ. ಸಚಿವರು, ಉನ್ನತ ಶಿಕ್ಷಣ ಸಚಿವರು. ಒಂದೇ ಮೇಲೆ ಹೋಯ್ತು, ಹಂಗಾಗಿ ಅಲ್ಲ, ನನಗೂ ಅದೇ ಪರಿಸ್ಥಿತಿ ಆಯ್ತು. ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದರೆ ಸಭಾಪತಿಗಳೇ. ನಾನು ಕೇಳಿರೋದು ಅನುದಾನ ರಹಿತ. ಇಲ್ಲಿ 3 ಪ್ರಶ್ನೆನಲ್ಲೂ ತಾವು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಆರೋಗ್ಯ ಸಂಜೀವಿನಿಯನ್ನು ಕೊಡ್ತೀವಿ ಅಂತೇಳಿ, ಸಂಪೂರ್ಣವಾಗಿ ಕೊಡ್ತೀವಿ ಅಂತೇಳಿ, ಮತ್ತು ಅವ್ರ ಕುಟುಂಬಕ್ಕೆ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಜೊತೆಯಲ್ಲಿ ಅದನ್ನು ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ವಿಸ್ತರಿಸ್ತೀವಿ ಅಂತೇಳಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ, ಕಳೆದ ಬಾರಿ ಮುಖ್ಯಮಂತ್ರಿ ಆದಲ್ಲಿ ಈಗಲೂ ಹೇಳಿದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ ಅದು. ಸರ್ಕಾರಿ ಬಾರ್ ಅನುದಾನಿತ ಅನ್ನೋದನ್ನು ಪ್ರತಿಯೊಂದು ಆದೇಶಗಳು ಕೂಡ ಅದೇ ರೀತಿ ಆಗಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಇನ್ ಸ್ಪೈಟ್ ಆಫ್ ದಿಸ್ ಆರ್ಡರ್ ಇದ್ದರೂ ಕೂಡ ನಮ್ಮ ಮಕ್ಕಳಲ್ಲಿ ಓದೋ ಮಕ್ಕಳಿಗೂ ಕೂಡ ಶೂ, ಅಂದರೆ ಸರ್ಕಾರಿ ಮಕ್ಕಳಲ್ಲಿ ಓದೋರಿಗೆ ಶೂ ಕೊಡ್ತೀರಿ, ಯೂನಿಫಾರ್ಮ್ ಕೊಡ್ತೀರಿ, ಪುಸ್ತಕ. ಅದೇ ರೀತಿ ಇದನ್ನು ಕೊಡಬೇಕು ಅಂತೇಳಿ ಕೊಡೋರಿಗೆ ಇವತ್ತವರೆಗೂ ಕೊಡ್ತಾ ಇಲ್ಲ. ಯೂನಿಫಾರ್ಮು ಕೊಡ್ತಾ ಇಲ್ಲ, ಶೂಸು ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಅನುದಾನದಲ್ಲಿ ಇದ್ದಾರೆ, ಅನುದಾನ ರಹಿತ ಶಿಕ್ಷಕರಿಗೆ ವೇತನ ಬೇಕು ಮಾತಾಡ ಅಲ್ಲ ಅಲ್ಲ ಅದನ್ನ ಆಡ್ ಮಾಡಿದೆ. ದಯಮಾಡಿ ತಾವು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಿರಿ, ಇದ್ರ ಬಗ್ಗೆ ಅಗಾಧ ಅನುಭವ ಇರ್ತಕ್ಕಂಥವ್ರು. ತಾವು ಸ್ವಲ್ಪ ಏನಾದ್ರು ಚಾಟಿ ಬೀಸ್ತೀರಿ ಅಂತ ನಮ್ಮ ಸಹಾಯಕ್ಕೆ ಬರ್ತೀರಿ ಅಂತ ನಾನು ಇದನ್ನ ಜ್ಞಾಪಕ ಮಾಡಿದೆ, ಅಷ್ಟೇ, ಬೇರೆ ಏನಿಲ್ಲ. ಈಗ ವೇತನ ನೋಡಿ, ಅನುದಾನ ರಹಿತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಸಾಕಷ್ಟು ಕಳೆದ ಬಾರಿ ಕೋವಿಡಲ್ಲಿ ಇರ್ಬೋದು, ಎಲೆಕ್ಷನ್ ಡ್ಯೂಟಿಗಳಿರ್ಬೋದು, ವ್ಯಾಲ್ಯೂಯೇಷನ್ ಇರ್ಬೋದು, ಮತ್ತು ಎಕ್ಸಾಮಿನೇಷನ್ ಡ್ಯೂಟಿಗೆ ಎಲ್ಲವನ್ನೂ ಅನುದಾನ ರಹಿತವ್ರನ್ನ ಬಳಸ್ತಾ ಇರ್ತಕ್ಕಂಥದ್ದನ್ನ ಬಳಸಿದ್ವಿ ನಾವು. ಆದರೆ ಆ ಶಿಕ್ಷಕರು ಬೇರೆ ಅಲ್ಲ, ಈ ಶಿಕ್ಷಕರು ಬರಲ್ಲ. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕಾನ್ಸ್ಟಿಟ್ಯೂಷನಲ್. ಈ ನಾಡಿನ ಪ್ರತಿಯೊಬ್ಬ ಕಟ್ಟಕಡ ಮನುಷ್ಯನಿಗೂ ಕೂಡ ಉಚಿತವಾದ ಶಿಕ್ಷಣ, ಆರೋಗ್ಯ ಕೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿದೆ. ಹಾಗಾಗಿ ನಾನು ಕೇಳ್ತಾ ಇರೋದು, ಅನುದಾನ ರಹಿತದಲ್ಲಿ ಇದ್ದವರಿಗೂ ಕೂಡ ಇದನ್ನು ವಿಸ್ತರಿಸಬೇಕು ದಯಮಾಡಿ ಮಾನ್ಯ ಸಚಿವರು. ಇದು ದೊಡ್ಡ ವಿಚಾರ ಏನಿಲ್ಲ, ಆರೋಗ್ಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಉಚಿತವಾದ ಆರೋಗ್ಯವನ್ನು ಅನುದಾನ ರಹಿತ, ಅನುದಾನಿತ ಮತ್ತು ಸರ್ಕಾರಿ, ಇಲ್ಲಿ 3 ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಉಚಿತವಾದ ಆರೋಗ್ಯವನ್ನು ಕೊಡೋದು ವಿಚಾರದಲ್ಲಿ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ. ಅದನ್ನು ರೈಟ್ ಕೊಡಿ ಅಂತೇಳಿ. ಕೋವಿಡ್ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಿಲ್ಲ, ಇನ್ ಹಂಡ್ರೆಡ್ಸ್ ಆಫ್ ಶಿಕ್ಷಕರು ತೀರುವುದು. ಮಾನ್ಯ ಅಧ್ಯಕ್ಷರೇ, ಈಗ ಆಸ್ ಆಫ್ ನಾವು ನಮ್ಮ ಇದ್ರೊಳಗೆ ಅನುದಾನ ರಹಿತ ಅವರಿಗೆ ಕೊಡ್ತಕ್ಕಂಥದ್ದು ಯಾವುದೇ ಥರದ ವ್ಯವಸ್ಥೆ ಎಲ್ಲ ಸದಸ್ಯರು ಹೇಳಿದ್ದಾರೆ. ಅದನ್ನ ಗಮನ ತಗೊಂಡು ಮುಂದೆ ಯಾವ ರೀತಿ ಆಗುತ್ತೋ ಇಲ್ಲ ನೋಡಿಕೊಂಡು ನಾನು ಚರ್ಚೆ ಮಾಡಬೇಕಾಗುತ್ತೆ. ಏನು ಆರ್ಥಿಕ ಹೊರೆ ಎಷ್ಟು ಬರ್ತದೆ ಅಂತ ಹೇಳಿ ಎಲ್ಲರೂ ಇರೋದ್ರಿಂದ ಅದು ನೋಡಿಕೊಂಡು, ಅದು ಒಳ್ಳೆ ಸಜೆಷನ್ನೇ. ನಾನು ಆರ್ಥಿಕ ಇಲಾಖೆ ಜೊತೆನೂ ಕೂಡ ಮಾತಾಡಿ ನಾನು ಚರ್ಚೆ ಮಾಡಿ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅವ್ರು ಹೇಳಿದರೆ ಸ್ವಾಗತಾರ್ಹ. ದಯಮಾಡಿ ಭಾಳ ಗಂಭೀರವಾಗಿ ತಗೊಳ್ಳಿ. ಒಪ್ಪಿದ್ರು.